ಒಂದೇ ಆಸೆ, ನನ್ನ ಸ್ನೇಹಿತ ಗೆಲ್ಲಬೇಕು, ಗೆದ್ದೇ ಗೆಲ್ತಾರೆ, ಇದಿಷ್ಟು ಕಟ್ಟಿಟ್ಟು ಬರ್ತಿ. ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳಲ್ಲ. ಅಲ್ಲೇ ಪ್ರಶ್ನೆ ಮಾಡ್ಬಿಟ್ಟ, ಅವಾಗಲೇ ಅರ್ಥ ಮಾಡ್ಕೋಬೇಕು ಗಿಲ್ಲಿ ನಟನ್ ಟ್ಯಾಲೆಂಟ್ ಏನು, ಮತ್ತೆ ಅವನ ಆಲೋಚನೆಗಳು ಹೆಂಗಿರುತ್ತೆ ಅಂತ ಅಲ್ಲಿ ಅರ್ಥ ಆಗುತ್ತೆ. ಈಗ ಅಂದ್ರೆ ಯಾವ ಥರ ಕಾಲ್ ಮಾಡಿದ್ರೆ ಅಂತ ಅವ್ರಿಗೆ ಬಿಗ್ ಬಾಸ್ ಅವರು? ಮಾಮೂಲಿ ಸರ್, ಈಗ ಹೆಂಗೆ ಫೋನ್ ಮಾಡ್ತಾರೋ ಹಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಾದ್ಮೇಲೆ ಇಮಿಡಿಯೇಟ್ ಇಲ್ಲಿಂದ, ಯಾಕಂದ್ರೆ ಈಗ ನೀವು ಯಾವುದೋ ಒಂದು ಪ್ರೋಗ್ರಾಮ್ ಇವರೇ ಟ್ರೈ ಮಾಡಿದ್ದಂತದ ಅಥವಾ ಫೋನ್? ಇಲ್ಲ ಆಲ್ರೆಡಿ ಗಿಲ್ಲಿ ಮೇಲೆ ಸುಮಾರು ಚಾನಲ್ ಕಂಡು ಬಿದ್ದಿದ್ದು ಬಿಡಿ. ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದ್ರೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಿದ್ದಿದ್ದು. ಸರ್, ಇವಾಗ ನೀವು ಮುಂಚೆ ಲಗ್ಗೇರಿನಲ್ಲಿ ಇದ್ರಂತೆ, ಅಂದ್ರೆ ಫಸ್ಟ್ ಬೆಂಗಳೂರಿಗೆ ಬಂದಾಗ ಲಗ್ಗೇರಿನಲ್ಲಿ ಯಾವುದೋ ಮನೇಲಿ ಇದ್ರು, ನಾವು ಅದು ಮನೆ ತೋರಿಸಿದ್ವಿ. ಅದಾದ ಮೇಲೆ ಹೆಂಗೆ ಇಲ್ಲಿ ಬಂದ್ರು? ಫಸ್ಟ್ ಇಲ್ಲಿ ಬಂದ್ರ ರೂಮ್ಗೆ? ಇಲ್ಲ ಲಗ್ಗೇರಿಯಲ್ಲೇ ಇದ್ರು ಅವರು. ಕಾರ್ ತಗೊಂಡವರು. ಕಾರ್ ತಗೊಂಡಾಗ ನೀವು ಆ ಪ್ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ, ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ, ಬೈಕ್ ನಿಲ್ಸಕ್ಕೂ ಜಾಗ ಇಲ್ಲ. ಆ ಜಾಗದಲ್ಲಿ ಪಾಪ ಅವನಿದ್ದು. ಅದಾದ್ಮೇಲೆ ಏನು ಮಾಡ್ಬಿಟ್ರು, ಇಮಿಡಿಯೇಟ್ ಕಾರ್ ತಗೊಂಡಾದ್ಮೇಲೆ ಬೇರೆ ಮನೆ ಮಾಡಲೇಬೇಕಲ್ಲ. ಅವನು ಸಿಕ್ಕಾಪಟ್ಟೆ ಮನೆ ಹುಡ್ಕಿದ್ವಿ, ಎಲ್ಲೆಲ್ಲ ಹುಡ್ಕಾಕ್ಬಿಟ್ಟಿದ್ವಿ. ನಮಗೆ ಎಲ್ಲೋ ಇದು ಆರ್ ಆರ್ ನಗರ ಹುಡ್ಕಿದ್ವಿ, ನಾಗರಬಾವಿಲಿ ಹುಡ್ಕಿದ್ವಿ, ಮುದ್ದನಪಾಳ್ಯ, ಈ ಸುಮಾರು ಕಡೆ ಹುಡ್ಕಿದ್ವಿ. ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ಸರ್ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು, ಸರ್ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿನ ಎಲ್ಲ ಸಾಮಾನು ಕಾರಿಂದ ಕಾರ್ ಒಳಗಡೆ ಹಾಕೊಂಡು ಸೀದಾ ಬಂದಾದ್ಮೇಲೆ ಇಮಿಡಿಯೇಟ್ ನನ್ನ ರೂಮಲ್ಲೇ ಇಟ್ಟು ಒಂದು 3-4 ದಿನ ಅನ್ಕೊಂಡು ಬಂದು ಪ್ಲಾನ್ ಮಾಡಿದ್ವಿ. 1 ವಾರ ತಿಂಗಳು ಇಲ್ಲೇ ಇರೋದು, ಸಾಮಾನಿಗೆ ಮನೆ ಎಲ್ಲ ಇಲ್ಲೇ ಇತ್ತು. ಅದು ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ರೆ, ಇಮಿಡಿಯೇಟ್ ಕಾರಿಂದ ತಗೊಬಂದು ಇಲ್ಲಿ ಇಟ್ಬಿಟ್ಟು ಊರಿಗೆ ಹೋಗ್ತಾ ಇದ್ದ. ಏನಾದ್ರು ಅಕಸ್ಮಾತ್ ಜಾಸ್ತಿ ದಿನ ಪ್ರೋಗ್ರಾಮ್ ಇಲ್ಲ ಅಂದರೆ ಊರಿಗೆ ಹೋಗ್ಬಿಡೋನು. ಏನಾದ್ರು ಪ್ರಾಬ್ಲಮ್ ಇದ್ದರೆ ನನ್ನ ರೂಮಲ್ಲೇ ಇರ್ತಿದ್ದ. ಕಾರ್ ಎಷ್ಟು ಲಕ್ಷ ರೂಪಾಯಿ ಆಯಿತು? ಅದು ಹೆಚ್ಚು ಕಮ್ಮಿ 24 ಲಕ್ಷ ಇರಬೇಕು ಅದು ಕಾರ್. 24 ಲಕ್ಷ. ಅವ್ರು ಫಸ್ಟು ಎಷ್ಟು ಪೇಮೆಂಟ್ ತೊಗೋತಾ ಇದ್ರು? ಅಂದರೆ ಸ್ಟಾರ್ಟಿಂಗು ಶಾರ್ಟ್ ಫಿಲಮಿಂದ ಟಿವಿಗೆ ಹೋದಾಗ ಫಸ್ಟ್ ಪೇಮೆಂಟ್ ಎಷ್ಟಿತ್ತು ಅವ್ರದ್ದು? ಇಲ್ಲ, ನಿಮಗೆ ಕಾಮಿಡಿ ಕಿಲಾಡಿಗಳಿಗೆ ಗೆದ್ದಾಗ 3 ಲಕ್ಷ ಗೆದ್ದಿದ್ದ ಅವನು. 3 ಲಕ್ಷ ಗೆದ್ದಿದ್ದು ಅಲ್ಲ? ಡೈಲಿ ವೇಜಸ್, ಡೈಲಿ ಪೇಮೆಂಟು? ಇಲ್ಲ ಅವೆಲ್ಲ ನಿಮಗೆ ಸ್ಟಾರ್ಟಿಂಗ್ ಏನೂ ಕೊಟ್ಟಿರಲ್ಲ ಅಲ್ಲಿ. ನಿಮಗೆಲ್ಲ ಬರಬೇಕಾದಾಗ ಸ್ಟಾರ್ಟಿಂಗ್ ವಿನ್ ಆಗ್ತಿದ್ದಾಗ 3 ಲಕ್ಷ ಸಿಕ್ತು. ಅದಾದಮೇಲೆ ಡಿಕೆಡಿಗೆ ಬಂದ, ಅಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಸಿಕ್ತು ನಿಮಗೆ. ಅದಾದ್ಮೇಲೆ ಪಬ್ಲಿಕ್ ಪ್ರೋಗ್ರಾಮ್ಗೆ ಹೋದ್ನಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ತು. ಫೇಮಸ್ ನೇಮ್ ಬಂದಾದ್ಮೇಲೆ ಯಾರು ಶೋರೂಮ್ ಗಿರಮ್ ಅಲ್ಲಿ ಕರೆಯೋರು. ಕಾಮಿಡಿ ಕಿಲಾಡಿನಲ್ಲಿ 3 ಲಕ್ಷ. 3 ಲಕ್ಷ ಗೆದ್ದಿದ್ದ ಅವನು ವಿನ್ನರ್. ಓಕೆ. ಡಿಕೆಡಿನಲ್ಲಿ 1 ಲಕ್ಷನೇನೋ ಕೊಟ್ಟಿದ್ರು. ಅಂದರೆ ಅಲ್ಲಿವರೆಗೂ ಅಷ್ಟೇ ಲಕ್ಷ, ಅಷ್ಟು ಬಿಟ್ರೆ ಎಲ್ಲೂ ಹೋಗಿಲ್ಲ ಅವಾಗ. ಈಗ ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ಮುಂಚೆನೇ ಹೇಳಿದ್ರೆ ಅಥವಾ ನಿಮಗೆ ಬಿಗ್ ಬಾಸ್ ಹೋದ್ಮೇಲೆ ಏನಾದ್ರು ಗೊತ್ತಾಯ್ತಾ? ಇಲ್ಲ, ನಾವು ಕಂಡೀಷನ್ ಬೇರೆ ಇರುತ್ತೆ, ಯಾರಿಗೂ ಹೇಳಂಗಿಲ್ಲ ಅನ್ನೋ ಥರದ್ದು. ನನಗೆ ಗೊತ್ತಿತ್ತು ಸರ್. ನಿಮಗೆ ಗೊತ್ತಿತ್ತು? ಅವನು ಸ್ಟಾರ್ಟಿಂಗ್ ಕಲರ್ಸಲ್ಲೇ ಇದು ಮಾಡ್ತಿದ್ದೆ. ಈಗ ಬಿಗ್ ಬಾಸ್ ಅಲ್ಲಿ ಜಿ ಕನ್ನಡದಲ್ಲಿ ಮಾಡ್ತಿದ್ದ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದು ಬಿಗ್ ಬಾಸ್ಗೆ. ನಾವು ಒಂದ್ಸರಿ ಡಿಸ್ಕಷನ್ ಮಾಡಿದ್ವಿ, ಈ ಸರಿ ಬಿಗ್ ಬಾಸ್ಗೆ ಹೋಗ್ತೀನಿ ಕಂಡು ನಾನು ಸ್ವಲ್ಪ ಮಾತುಕತೆ ಎಲ್ಲ ನಡೆದಿದೆ ಅಂತ. ನನಗೆ ಮಾತ್ರ ಗೊತ್ತಿತ್ತು, ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಅಂತ ನನಗೂ ಹೇಳಿದ್ದ. ನಾನು ಎಲ್ಲೂ ಸ್ಪೆಂಡ್ ಮಾಡಿರಲಿಲ್ಲ. ಹಂಗಾಗಿ ಬಿಗ್ ಬಾಸ್ ಕಂಟೆಂಟ್ ಅಂತ ಗೊತ್ತಿತ್ತು. ಓಕೆ. ಅಂದರೆ ಯಾವ ಥರ ಕಾಲ್ ಮಾಡಿದ್ರೆ ಅಂತ ಅವ್ರಿಗೆ ಬಿಗ್ ಬಾಸ್ ಅವರು? ಮಾಮೂಲಿ ಸರ್, ಈಗ ಹೆಂಗೆ ಫೋನ್ ಮಾಡ್ತಾರೋ ಹಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಾದ್ಮೇಲೆ ಇಮಿಡಿಯೇಟ್ ಇಲ್ಲಿಂದ, ಯಾಕಂದ್ರೆ ಈಗ ನೀವು ಯಾವುದೋ ಒಂದು ಪ್ರೋಗ್ರಾಮ್ ಇವರೇ ಟ್ರೈ ಮಾಡಿದ್ದಂತದ ಅಥವಾ ಫೋನ್? ಇಲ್ಲ ಆಲ್ರೆಡಿ ಗಿಲ್ಲಿ ಮೇಲೆ ಸುಮಾರು ಚಾನಲ್ ಕಂಡು ಬಿದ್ದಿದ್ದು ಬಿಡಿ. ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದ್ರೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಿದ್ದಿದ್ದು. ಹಂಗಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರು. ಆಮೇಲೆ ಈಗ ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದಾಗ ಈಗ ಕಾಮಿಡಿ ಕಿಲಾಡಿ ಆಯಿತು, ಭರ್ಜರಿ ಬ್ಯಾಚುಲರ್ಸ್ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಡಿಕೆಡಿ ಪ್ರೋಗ್ರಾಮ್ ಏನೋ ಅದು ಮಾಡೋದು. ಅದಾದ್ಮೇಲೆ ಒಂದು 3 ತಿಂಗಳು 4 ತಿಂಗಳು ಕೆಲಸನೇ ಇರಲ್ಲ ಅಲ್ಲಿ, ಯಾಕಂದ್ರೆ ಬೇರೆ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಅದಲ್ಲದೆ ಸ್ವಲ್ಪ ಸಿನಿಮಾಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಬೇರೆ ಸುಮಾರು ಸಿನಿಮಾಗಳು ಮಾಡಿದ್ದಾನೆ, ಸುಮಾರು ಸಿನಿಮಾಗಳು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಲ್ಲೆಲ್ಲ ಸ್ವಲ್ಪ ಸೋರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನೆಲ್ಲ ಕೂಡಿಡೋದು. ಅವನೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಊಟ ತಿಂಡಿಗೆ ಏನು ಬೇಕು ಅಷ್ಟೇ. ಯಾಕಂದ್ರೆ ನಮಗೂ ಏನು ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ, ಅವ್ನಿಗೂ ಏನು ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ. ಅಕೌಂಟಲ್ಲಿ ಮಾತ್ರ ದುಡ್ಡು ಇರಬೇಕು ಅಷ್ಟೇ ಅವನಿಗೆ. ಗೊತ್ತಾಯ್ತು. ಅದಾಗಲಿ ಇಟ್ಕೊಂಡು ಈಗಲೂ ಕರ್ನಾಟಕ ಬ್ಯಾಂಕಲ್ಲಿ ಇದೆಯಾ ಅದು? ಅದರಲ್ಲೇ ದುಡ್ಡಿರೋದು ಇವಾಗ. ಎಲ್ಲರ ಅಕೌಂಟಲ್ಲೂ ದುಡ್ಡಿರೋದು ಬ್ಯಾಂಕಲ್ಲಿ. ಅಲ್ಲ ಆಗಲ್ಲ ಸರ್. ಈಗ ಅದಾದ್ಮೇಲೆ ಬೇರೆ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡ್ರ ಅಥವಾ ಅದೇ ಬ್ಯಾಂಕ್? ಈಗ ನಾನು ಅನ್ಕೊಂಡಿರೋದು ಅದೇ ಎಕ್ಸ್ಪೆಕ್ಟ್. ನನಗೆ ಗೊತ್ತಿರೋದಾಗ ಎಲ್ಲೋ ಅವನು ಈಗ ಎಷ್ಟಿರ್ಬೋದು ಗೊತ್ತಿಲ್ಲ ಸರ್ ಅದು ಅಕೌಂಟಲ್ಲಿ. ಈಗ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳೋದು. ಫಸ್ಟ್ 1,000 ರೂಪಾಯಿ ಕೊಟ್ಟು ಅಕೌಂಟ್ ಮಾಡಿಸಿದ್ದು. ಹೌದೌದು. ಸೊ ಅಂತ ಈಗ ಅವರ ಇದು ಎಷ್ಟಿರ್ಬೋದು ಅಂತ ಗೊತ್ತಿಲ್ಲ ನನಗೆ ಇನ್ನೂ. ಯಾಕಂದ್ರೆ ಈಗ ನನಗೆ ನಾನು ಫೋನ್ಪೇ ಗೂಗಲ್ ಪೇ ಏನಾದ್ರು ಹೊಡೆದು ಮಾಡ್ಬಿಡಿ. ಈಗ ನನಗೆ ಎಷ್ಟು ಫೋನ್ ನನ್ನ ಕೈಲೇ ಕೊಡೋ, ನಾನು ಯಾವತ್ತೂ ಅದನ್ನು ಚೆಕ್ ಮಾಡಿಲ್ಲ. ಬಟ್ ನನ್ನ ಫೋನ್ ಕೊಟ್ಟರು ಅವ್ರು ಯಾವತ್ತು ನಮ್ಮ ಪರ್ಸ್ನಲ್ಗಳು ಚೆಕ್ ಮಾಡಲ್ಲ. ಅವರು ಏನಾದ್ರು ಅಮೌಂಟ್ ಬೇಕು ಅಂತಿದ್ರೆ ಇಲ್ಲ ಅಕೌಂಟಲ್ಲಿ ಇಲ್ಲ ಕಳಿಸ್ತಾ ಇದ್ರು, ಅಷ್ಟು ಬಿಟ್ರೆ ಇನ್ಯಾವುದೂ ಇಲ್ಲ. ಅಕೌಂಟಲ್ಲಿ ಎಷ್ಟಿದೆ ಆ ಥರ ಯಾವತ್ತು ಚೆಕ್. ಬಿಗ್ ಬಾಸ್ ಅಲ್ಲೆಲ್ಲ ಎಷ್ಟು ಪೇಮೆಂಟ್ ಕೊಡ್ತಾರೆ ಅದೆಲ್ಲ ಗೊತ್ತಲ್ವಾ? ಇಲ್ಲ ಅವೆಲ್ಲ ಕೆಲವು ವಿಷಯಗಳನ್ನೆಲ್ಲ ಹೇಳ್ಬಾರ್ದು. ಯಾಕಂದ್ರೆ ಇನ್ನೂ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿಲ್ಲ, ಒಳಗಡೆ ಆಟ ಆಡ್ತಿದ್ದಾನೆ. ಇವ್ನಿಗೆ ಹೆಂಗ್ ಮೊದಲೇ ಗೊತ್ತಿದೆ ಇರಲಿ ಅವ್ರು ಗೊತ್ತಿದ್ದು ಕೆಲವು ಪ್ರಶ್ನೆಗಳೆಲ್ಲ ಹೇಳ್ಬಾರ್ದು. ಅಲ್ಲ ಬಟ್ ನಿಮಗೆ ಗೊತ್ತಿದೆಯಾ ಅವಲಿ? ಇಲ್ಲ ಗೊತ್ತಿದ್ದು ಅದನ್ನ ಕೇಳಕ್ಕೂ ಬಾರದು. ಕೆಲವು ವಿಷಯ ಎಷ್ಟು ಬೇಕು ಅಷ್ಟೇ ಹೇಳ್ಬೇಕು. ಅವನ ವಿಷಯ ನನ್ನ ಸ್ನೇಹಿತ ಅಂತ ಹೇಳ್ಬಿಟ್ಟು ನಾನು ಬೇರೆ ವಿಷಯಗಳೆಲ್ಲ ಮಾತಾಡ್ಬೋದು. ಕೆಲವು ಪರ್ಸ್ನಲ್ ವಿಷಯಗಳಿರ್ತವೆ, ಅವೆಲ್ಲ ಹೋಗ್ಬೇಕಾದಾಗೆ ಅದೆಲ್ಲ ಶೇರ್ ಮಾಡಬಾರ್ದು. ಮತ್ತೆ ಸರ್ ಕಾರ್ದು ಹೆಂಗೆ ಅದೆಲ್ಲ ಹೆಂಗೆ ದುಡ್ಡು ಅನ್ಸಿದ್ರು ಅಥವಾ ಯಾರಾದರೂ ಸ್ಪಾನ್ಸರ್ ಮಾಡಿದ್ದ ಅಥವಾ ಇವ್ರು ದುಡ್ದಿದ್ದು ದುಡ್ಡೇನಾ? 25 ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಆ್ಯಕ್ಚುಲಿ. ಇಲ್ಲ ಎಕ್ಸ್ಪ್ರೆಸ್ಸಲ್ಲಿ ಕಾರ್ದು ಒಂದು ಕತೆ ಇದೆ. ಎಕ್ಸ್ಪ್ರೆಸ್ಸಲ್ಲಿ ಕತೆ ಅವ್ರು ವಿನ್ ಆಗಿ ಬರಲಿ,
ಆಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆ ಹೇಳಿ ಪರವಾಗಿಲ್ಲ. ಇಲ್ಲ 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 ಇವತ್ತೆಲ್ಲ ಅದರಿಂದ ಡ್ಯಾಮೇಜ್ ಆಗಲ್ಲ ಅಂದ್ರೆ ಹೇಳ್ಬೋದು, ತೊಂದರೆ ಇಲ್ಲ. ಇಲ್ಲ ಇಲ್ಲ ಡ್ಯಾಮೇಜ್ ಪ್ರಶ್ನೆ ಅನ್ನೋದಲ್ಲ, ಅದರಿಂದ ಸ್ಟ್ರಗಲ್ ಇದೆ. ಆ ಸ್ಟ್ರಗಲ್ ಹೇಳಿ ಸರ್. ಆ ಕಾರ್ ತಗೊಂಡಿರೋ ಸ್ಟ್ರಗಲ್ ಇದೆಯಲ್ಲ ಅದು ಅವ್ರನ್ನೇ ಕೇಳಬೇಕು, ಆವಾಗ ಒಂದು ಭಾವನೆ ಬರುತ್ತೆ ಅವ್ರಿಗೆ. ಈಗ ನಾನು ಹೇಳ್ಬೋದು, ಈಗ ಗಾಡಿ ತಗೊಂಡಿದ್ದೆಲ್ಲ ನಾನು ಹೇಳಿದ್ದೀನಿ, ಕಾರ್ ತಗೊಂಡಾಗ ಅವನು ಎಷ್ಟು ಕಷ್ಟಪಟ್ಟು ತೊಗೊಂಡಿರ್ತಾನೆ ಮತ್ತು ಹೆಂಗೆಲ್ಲ ಮಾಡಿದ್ವಿ ಅಂತ ಹೇಳಿದಾಗ ಕೆಲವು ಟೈಮ್ಗಳು ಅದನ್ನು ಅವರೇ ಕೇಳಬೇಕು. ಇವಾಗ ಎಲ್ಲೋ ಒಂದು ಕಡೆ ಈಗ ಬಿಗ್ ಬಾಸಲ್ಲಿ ಮಾಡ್ತಾ ಇದ್ದಾರೆ, ನನಗೆ ತುಂಬ ಖುಷಿ ಇದೆ. ಕೆಲವು ವಿಷಯಗಳನ್ನ ಅವರು ನಾವು ಜೊತೆಲೇ ಕೂತ್ಕೊಂಡು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬಂದ್ಮೇಲೆ ನೀವು ಅವರು ಕರೆದು ಕೂತ್ಕೊಂಡು ಮಾತಾಡೋಣ. ಹೌದು ಹೌದು. ಈಗ ಬಿಗ್ ಬಾಸ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಆಬ್ವಿಯಸ್ಲಿ ಗಿಲ್ಲಿ ನಟ ಇಷ್ಟ ಆಗೇ ಆಗ್ತಾರೆ. ಸೊ ಅದನ್ನ ಹೊರತುಪಡಿಸಿ ಬೇರೆ ಯಾರು ಇಷ್ಟ ಆಗ್ತಾರೆ ಸರ್? ನನಗೆ ಅಲ್ಲಿ ಬಂದಿರೋ ಕಂಟೆಂಟ್ ಎಲ್ಲರೂ ಇಷ್ಟನೇ, ಯಾಕಂದರೆ ಅವರೆಲ್ಲ ನಮ್ಮ ಕರ್ನಾಟಕದವರೇ ಅಲ್ವಾ ಸರ್, ಯಾರನ್ನು ನೆಗ್ಲೆಕ್ಟ್ ಅಂತ ಮಾಡೋಂಗಿಲ್ಲ. ನನ್ನ ಸ್ನೇಹಿತ ಗೆಲ್ಲಬೇಕು ಅಂತ ನನ್ನ ಆಸೆ, ಒಂದೇ ಆಸೆ, ನನ್ನ ಸ್ನೇಹಿತ ಗೆದ್ದು ಬರಬೇಕು, ಗೆದ್ದೇ ಗೆಲ್ತಾನೆ. ಇದಿಷ್ಟು ಕಟ್ಟಿಟ್ಟು ಬುತ್ತಿ, ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳಲ್ಲ. ಹಂಗಾಗಿ ಬೇರೆಯವರು ತುಂಬ ಚೆನ್ನಾಗಿ ಆಡ್ತಾರೆ. ಚಂದ್ರಪ್ರಭಾ ಇದ್ದಾರೆ, ಅದು ಬಿಟ್ಟರೆ ಕಾವೇಗೌಡ ಇದ್ದಾರೆ, ಅಶ್ವಿನಿ ಗೌಡ ಇದ್ದಾರೆ, ಅದಾದ್ಮೇಲೆ ನೆಕ್ಸ್ಟು ಶಿವಮ್ಮನ ಯಾರೋ ಮಲ್ಲಮ್ಮ ಇದ್ದಾರೆ, ರಕ್ಷಿತ, ಸುಮಾರು ಜನ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಂಗಾಗಿ ಯಾರನ್ನೂ ಹಂಗೆ ಅನ್ವಾಗಿಲ್ಲ. ಆಮೇಲೆ ಈಗ ಹೆಚ್ಚು ಕಮ್ಮಿ ನಾಳೆಗೇನೋ ಅಟ್ಲೀಸ್ಟ್ ಎಷ್ಟು 30 days ಆಗುತ್ತಲ್ವ ಸರ್? ಇವತ್ತಿಗೆ ನಾಳೆಗೆ 30 days ಆಗುತ್ತೆ. ಇನ್ನು 2 months ಇದೆಯಲ್ಲ ಸರ್, ನೋಡೋಣ. ಅಂದ್ರೆ ನಿಮಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಇಷ್ಟ ಇಲ್ಲಪ್ಪ, ಇವ್ರೇನು ಯಾಕಂದ್ರೆ ನೀವು ಡೈರೆಕ್ಷನ್ ಎಲ್ಲ ಮಾಡಿದಿರಿ, ನಿಮ್ಗೊಂದು ಗೊತ್ತು ಜಡ್ಜ್ಮೆಂಟ್ ಒಬ್ಬ ಕಲಾವಿದ ಅಥವಾ ಒಬ್ಬ ಎಂಟರ್ಟೈನರ್ ಹೇಗಿರ್ತಾರೆ ಅಂತ. ಇವ್ರೇನು ಹೋದ್ರಪ್ಪ ಬಿಗ್ ಬಾಸ್ಗೆ, ಏನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ, ಹೊರಗಡೆ ಇವ್ರು ಬೇರೆ ಮಾಡಿದ್ರು, ಇಲ್ಲೇನು ಮಾಡ್ತಿಲ್ಲ ಅಂತ ಅನ್ಸ್ತಾ ಇರೋದು? ಇಲ್ಲ, ನಾನು ಆ ಥರ ಯಾವತ್ತೂ ನಾನು ಬೇರೆಯವ್ರನ್ನ ಆ ಥರ ಮಾಡಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ ಬಿಗ್ ಬಾಸ್ ಮಾಡದೇ ಇರ್ಬೋದು, ಅಥವಾ ಬಿಗ್ ಬಾಸಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆಯೋ ಅಥವಾ ಅಲ್ಲಿ ಬಂದಾದ್ಮೇಲೆ ಡಲ್ ಆಗಿದ್ರೆ ಗೊತ್ತಿಲ್ಲ ನನಗೆ. ಪ್ರತಿಯೊಬ್ಬರಿಗೂ ಒಂದೊಂದು ವೇದಿಕೆ ಇದೆ ಸರ್, ಅವ್ರು ಏನೇನು ಅಂತ ಅವ್ರು ಪ್ರೂವ್ ಮಾಡ್ಕೋತಾರೆ. ಪಾಪ ಯಾರ ಬಗ್ಗೆನೂ ಮಾತಾಡೋಂಥ ರೈಟ್ಸ್ ನನಗಿಲ್ಲ. ನನಗೆ ನನ್ನ ಟ್ಯಾಲೆಂಟ್ ಎಷ್ಟು ಅಷ್ಟೇ ಇಂಪಾರ್ಟೆಂಟ್, ನನಗೆ ಗಿಲ್ಲಿ ಎಷ್ಟು ಅಷ್ಟೇ ಇಂಪಾರ್ಟೆಂಟ್, ಇಷ್ಟೇ. ಸೊ ಗಿಲ್ಲಿ ಅವ್ರದ್ದು ಏನು ನೋಡ್ತಾ ಇದೀವಿ ಬಿಗ್ ಬಾಸ್ ಅಲ್ಲಿ, ಅದಕ್ಕಿಂತ ಏನಾದರೂ ಇದೆಯಾ ಅಥವಾ ಇರೋದನ್ನೆಲ್ಲ ತೋರಿಸ್ತವ್ರ? ಇಲ್ಲ ಇಲ್ಲ ಇಲ್ಲ, ಇನ್ನೂ ಪಾಸುಪತಾಸ್ತ್ರ ಅದೆಲ್ಲ ಇದೆ ಅವನ ಹತ್ರ, ಇನ್ನೂ ಬಿಟ್ಟಿಲ್ಲ. ಅದನ್ನೆಲ್ಲ ನೋಡ್ತಾ ಇರಿ, ನಿಮ್ಗೆ ಎಷ್ಟು ಬಿಟ್ಟಿದ್ದಾರೆ, ಎಷ್ಟು ಆಯುಧಗಳನ್ನು ಬಿಟ್ಟಿದ್ದಾರೆ ಇವಾಗ ನಿಮಗೆ. ಎಕ್ಸ್ಪ್ರೆಸ್ಸಲ್ಲಿ ಅದು ಇನ್ನೂ ಮೂವೇ ಆಗಿಲ್ಲ, ಇನ್ನು ಅಲ್ಲಿಂದ ತೆಗೆದೇ ಇಲ್ಲ ಅವನು, ಮೇಲೆ ತೆಗಿತಾನೆ. ಹಂಗೆ ಆಟ ಆಡ್ತಾರೆ. ಏನೊಂದು 10% ಬಿಟ್ಟಾರ? 10% ಇಲ್ಲ ಸರ್, 10% ಬಿಟ್ರೆ ಇನ್ನೂ ಬೇಜಾನ್ ಎಂಟರ್ಟೈನ್ಮೆಂಟು ಇವಾಗ ಬಂದಿರೋದು ಅಷ್ಟೇ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಆನ್ ಸ್ಪಾಟ್ ಕ್ರಿಯೇಟರ್ ಅವರು, ಏನೋ ಯೋಚನೆ ಮಾಡಿ ಮಾತಾಡೋ ಸೀನ್ ಇಲ್ಲ ಅವ್ರ ಹತ್ರ. ಇಮಿಡಿಯೇಟ್ ಹಿಂಗೆ ಬೇಕು ಫಿನಿಶ್ ಅಷ್ಟೇ. ಹಂಗೆ ಸ್ಟೋರಿ ರೈಟ್ರು ಅವರೇ, ಲಿರಿಕ್ಸ್ ಎಲ್ಲ ಇಲ್ಲ. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಬಿಗ್ ಬಾಸಲ್ಲಿ ಅಬ್ಸರ್ವೇಷನ್ ಮಾಡಬೇಕಾದಾಗ ಅವನು ರಗ್ಗೋದ್ಕ ಮಲಗಿರ್ತಾನೆ, ಆದರೆ ತಲೆಯಲ್ಲಿ ಮಾತ್ರ ಕೆಲಸ ನಡೀತಾ ಇರುತ್ತೆ. ತಲೆಯಲ್ಲೇ ಆಲ್ರೆಡಿ ಸ್ಟೋರಿ ಮಾಡಿ ತಲೆಯಲ್ಲೇ ಆ ಸಾಂಗ್ ಮಾಡಿಬಿಟ್ಟಿರ್ತಾನೆ, ಬೆಳಿಗ್ಗೆ ಎದ್ದು ಸ್ವಯಂ ಅಂತ ಬಿಟ್ಬಿಡ್ತಾನೆ. ಅದಕ್ಕೆ ಅದು ದೊಡ್ಡ ಅದೇ ಸಾಂಗ್ ಅದು ಫೇಮಸ್ ಆಯ್ತಲ್ಲ, ದೊಡ್ಡ ದೋಸೆ ಕೊಡು, ಚಿಕ್ಕೋ ಚಟ್ನಿ ಕೊಡು. ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಿಕ್ಕಾಪಟ್ಟೆ ನಮಗೆಲ್ಲ ಆ ಥರದ್ದೆಲ್ಲ ಮಾತಾಡ್ತಾ ಇದ್ವಿ ನಾವು ಕೆಲವಟ್ಟು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರಿಗೆ ಹಾಕೋ ಸೊಪ್ಪು, ನೀವು ಇಬ್ಬರು ಮಾಡಿದ ತಪ್ಪು ಅಂತ. ಇವಾಗ ಇನ್ನೊಂದು ಮೊನ್ನೆ ರೀಸೆಂಟಾಗಿ ಇನ್ನೊಂದು ಮಾಡಿದ್ದಾನಲ್ಲ ನೋಡಿ, ಇನ್ನೊಂದು ಮಾತಾಡಿದ್ರಲ್ಲ, ನಾಯಿ ಹೊಡೆಯಕ್ಕೆ ಬೇಕು ಕೋಲು, ನೀವು ಹೇಳ್ಬಿಡಿ ಸರ್. ನಾಯಿ ಹೊಡೆಯಕ್ಕೆ ಬೇಕು ಕೋಲು, ಬೆಳಿಗ್ಗೆ ಕುಡಿಬೇಕು ಎಮ್ಮೆ ಹಾಲು ಅಂತ ಈ ಥರದ್ದೆಲ್ಲ ಮಾಡಿದ್ದಾನೆ. ಹಂಗೆ ಸೇರಿಸ್ಕೊತಾ ಇರ್ತಾನೆ ಕೂತ್ಕೊಂಡು ಎಲ್ಲ. ಈಗ ಈ ಡೈಲಾಗ್ ಹೇಳೋದಕ್ಕಿಂತ ಮುಂಚೆ ಒಂದು ಮೈಂಡಲ್ಲಿ ಪ್ರಿಪರೇಷನ್ ಮಾಡ್ತಾರೆ. ಹೌದು, ಅದಂತ ನಿಜ. ಸೊ ಈ ಸಿಚುವೇಶನ್ ಈ ಥರ ಒಂದು ಡೈಲಾಗ್ ಎಸಿಬೋದು, ಎಲ್ಲ ಸ್ವಲ್ಪ ಪ್ರಿಪರೇಷನ್ ನಡೀತಾ ಇರುತ್ತೆ ನಿಮಗೆ. ನೋಡಿ, 3 ದಿನದ ಪ್ರಿಪರೇಷನ್ ಆಲ್ರೆಡಿ ಒಂದು ದಿನಕ್ಕೆ ಮಾಡಿರ್ತೇನೆ ನಾನು. ನೆಕ್ಸ್ಟ್ ಏನಿರುತ್ತೋ, ಈ ಗೇಮ್ ಹೆಂಗಿರುತ್ತೋ, ಏನು ಕತೆ, ಎಲ್ಲೇ ನೀವು ಪ್ರತಿಯೊಂದಲ್ಲೂ 100% ಮಾಡ್ತಾರೆ. ಪ್ರತಿಯೊಂದು ನಾನು ಕಾಮಿಡಿ ಹುಡುಕ್ಬೇಕು. ಎಕ್ಸ್ಪೆಷಲ್ ಅವ್ರು ಏನಪ್ಪ ಅಂದ್ರೆ, ನಮ್ಮನ್ನು ಏನಕ್ಕೆ ನೋಡ್ತಾರೆ ಜನ, ಎಂಟರ್ಟೈನ್ಮೆಂಟ್ ಅಂತ. ಅದನ್ನು ಸ್ಟಾರ್ಟಿಂಗ್ ಹೇಳಿದ್ದ. ಬಿಗ್ ಬಾಸ್ ನೋಡೋರು ಪಾಪ ಏನೋ ಅವ್ರದ್ದೆಲ್ಲ ಪ್ರಾಬ್ಲಮ್ಗಳು ಬರುತ್ತದೆ, ಅದನ್ನೆಲ್ಲ ನೋಡ್ಕೊಂಡು ಬಿಗ್ ಬಾಸಲ್ಲಿ ಕೂತಿರ್ತಾರೆ. ನಾವೆಲ್ಲ ಜಗಳ ಆಡಾಗಿದ್ರೆ ಏನಕ್ಕೆ ನೋಡಬೇಕು ಅಂತ ಅಲ್ಲೇ ಪ್ರಶ್ನೆ ಮಾಡ್ಬಿಟ್ಟ. ಆವಾಗಲೇ ಅರ್ಥ ಮಾಡ್ಕೋಬೇಕು ಗಿಲ್ಲಿ ನಟನ್ ಟ್ಯಾಲೆಂಟ್ ಏನು, ಮತ್ತು ಅವನ ಆಲೋಚನೆಗಳು ಹೆಂಗಿರುತ್ತೆ ಅಂತ ಅಲ್ಲಿ ಅರ್ಥ ಆಗುತ್ತೆ. ಈಗ ಬಿಗ್ ಬಾಸ್ಗೆ ಹೋದ್ರೆ ಕೆಲವ್ರು ಏನಂತ ಕೂತಾರಪ್ಪ ಅಂತಂದ್ರೆ, ನಾನು ಸ್ವಲ್ಪ ಸೌಂಡ್ ಮಾಡಬೇಕು, ಜಗಳ ಮಾಡ್ಯಾದ್ರೂ ಆಯ್ತು, ಕಿರ್ಚಾಡಾದ್ರೂ ಆಯ್ತು. ಸೊ ಈ ಥರದ್ದು ಒಂದು ಕಾನ್ಸೆಪ್ಟು. ಸೊ ಗಿಲ್ಲಿ ನಟನ್ ಪ್ರಕಾರ ನೀವು ಹೇಳಿದ್ರಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಏನು ಮಾತಾಡ್ತಾ ಇದ್ರು ಅವರು ಬಿಗ್ ಬಾಸ್ ಬಗ್ಗೆ ಮಾತಾಡುವಾಗ? ಮುಂಚೆ ಎಲ್ಲ ಇಲ್ಲ, ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕಾದಾಗ ಕೆಲವು ಟೈಮ್ಗಳು ನಾವೇ ಅನಿಸ್ತಿದ್ವಿ, ಜಗಳ ಆಡ್ಬೇಕಾದ್ರೆ ಬಿಗ್ ಬಾಸ್ಗೆ ಏನಕ್ಕೆ ಹೋಗ್ಬೇಕು, ಕೂಗಾಡ್ಬೇಕಾದ್ರೆ ಬಿಗ್ ಬಾಸ್ಗೆ ಏನಕ್ಕೆ ಹೋಗ್ಬೇಕು. ನನಗೆ ಅದು ಬರ್ತಾ ಇತ್ತು, ನನಗೆ ಅನಿಸ್ತಿತ್ತು ಅದು. ನಿಮಗೆ ಬಿಗ್ ಬಾಸ್ ಇರೋದು ಏನಪ್ಪ ಅಂದ್ರೆ ಒಂದು ಎಂಟರ್ಟೈನ್ಮೆಂಟು. ಅಲ್ಲಿ ಯಾವ್ಯಾವ ವಿಷಯದಲ್ಲಿ ಗಲಾಟೆ ಮಾಡ್ಕೊಳಗಿದ್ರೆ ಅಲ್ಲಿಗೆ ಏನಕ್ಕೆ ಹೋಗ್ಬೇಕು ನಾವು, ಇದು ಕತೆ.